ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಬುದ್ಧಿವಂತಹ ಮಹಿಳೆಯರಿಗೆ ಉಪಯೋಗವಾಗುವಂತಹ 8 ಅದ್ಭುತವಾಗಿರುವಂಥ ಟೈಮ್ ಆ್ಯಂಡ್ ಮನಿ ಸೇವಿಂಗ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೋಡಿದಾದ್ಮೇಲೆ ಈ ಒಂದು ಟಿಪ್ಸ್ ಮುಂಚೆನೇ ಗೊತ್ತಾಗಿದ್ದರೆ ಚೆನ್ನಾಗಿತ್ತು ಅಂತ ಡೆಫಿನೆಟ್ಲಿ ಫೀಲ್ ಆಗ್ತೀರಾ. ಹಾಗಾದರೆ ಈ ಟಿಪ್ಸ್ ಯಾವುದು ಅಂತೆಲ್ಲನೂ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲೋನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡಬಹುದು. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಟಿಪ್ ನಂಬರ್ 1, ನಿಂಬೆಹಣ್ಣು ಜಾಸ್ತಿ ತೊಗೊಂಡು ಬಂದಾಗ ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಬೋದು ಅನ್ನೋದನ್ನು ಶೇರ್ ಮಾಡ್ತೀನಿ. ಸಾಮಾನ್ಯವಾಗಿ ಕೆಲವೊಂದು ಸೀಸನಲ್ಲಿ ನಿಂಬೆಹಣ್ಣು ಅನ್ನೋದು ಜಾಸ್ತಿ ಬರುತ್ತೆ. ರೇಟ್ ಕಡಿಮೆ ಇದ್ದಾಗ ಕೂಡ ನಿಂಬೆಹಣ್ಣನ್ನ ಜಾಸ್ತಿ ತೊಗೊಂಡು ಬರ್ತಾ ಇರ್ತೀವಿ. ಈ ಒಂದು ನಿಂಬೆಹಣ್ಣು ಜ್ಯೂಸನ್ನ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ನೋಡೋಣ. ಫಸ್ಟ್ಗೆ ನಾನು ಕೆಲವೊಂದು ನಿಂಬೆಹಣ್ಣನ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ಕಟ್ ಮಾಡಿ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿಕೊಂಡು ಉಳಿದಿರೋ ಅಂಥದ್ದನ್ನು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಅಂದರೆ ನಾರ್ಮಲಾಗಿ ಯಾವುದೇ ರೀತಿ ಟಿಶ್ಯೂ ಯೂಸ್ ಮಾಡ್ದಿರನವೇ ಬಾಕ್ಸಲ್ಲಿ ಹಾಕ್ಬಿಟ್ಟು ಜಸ್ಟ್ ಗಾಳಿ ಒಳಗಡೆ ಹೋಗಿ ಹೊರಗಡೆ ಬರೋ ರೀತಿಯಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ನಿಂಬೆಹಣ್ಣಿನಿಂದ ಜ್ಯೂಸನ್ನ ತೆಗಿತಾ ಇದ್ದೀನಿ. ಈ ರೀತಿಯಾಗಿ ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾದಮೇಲೆ ಈ ಸಿಪ್ಪೆ ಇರುತ್ತೆ ಅಲ್ವಾ, ಇದನ್ನು ಬಿಸಾಡ್ದಿರ ಒಂದು ಕಡೆಗೆ ಇಟ್ಕೊಳ್ಳಿ. ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂಥ ಲಿಕ್ವಿಡ್ನ ಯಾವ ರೀತಿ ಮಾಡೋದು ಅಂತ ನಾನು ಕಮ್ಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಈಗ ನಾನು ಸಿಲಿಕಾನ್ ಮೌಲ್ಡ್ಸ್ ತೊಗೊಂಡಿದ್ದೀನಿ. ಇದು ಚಾಕ್ಲೇಟ್ ಮಾಡೋಕ್ಕೆಲ್ಲ ಉಪಯೋಗಿಸುವಂಥದ್ದು. ಇದರಲ್ಲೇ ನಾನು ಗೀ ವಿಕ್ಸ್ ಅಂದರೆ ತುಪ್ಪದ ಬತ್ತಿ ಮಾಡ್ತಾ ಇರ್ತೀನಿ. ಮತ್ತು ಈ ರೀತಿ ಐಸ್ ಕ್ಯೂಬ್ ಮಾಡ್ಕೊಳ್ಬೇಕಾದ್ರೂ ಕೂಡ ಇಟ್ಕೊಳ್ತಾ ಇರ್ತೀನಿ. ಈಗ ನಾನು ನಿಂಬೆಹಣ್ಣು ಜ್ಯೂಸನ್ನ ಸ್ವಲ್ಪ ಈ ಒಂದು ಸಿಲಿಕಾನ್ ಟ್ರೇ ಏನಿದೆ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಫ್ರೀಝರಲ್ಲಿ ಇಡ್ತೀನಿ. ಒಂದು 5 ಅವರ್ಸ್ ಆಗೋಷ್ಟರಲ್ಲಿ ಇದು ಪೂರ್ತಿಯಾಗಿ ಐಸ್ ಕ್ಯೂಬ್ಸ್ ಆಗಿಬಿಟ್ಟಿರುತ್ತೆ, ಅಂದರೆ ಲೆಮನ್ ಕ್ಯೂಬ್ಸ್ ಆಗಿಬಿಟ್ಟಿರುತ್ತೆ. ಈಗ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲನೂ ಕೂಡ ಐಸ್ ಕ್ಯೂಬ್ ರೀತಿಯಲ್ಲಿ ಹಾಕ್ಬಿಟ್ಟಿರುತ್ತೆ. ಇದನ್ನು ನಾನು ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ನಿಂಬೆಹಣ್ಣು ಜ್ಯೂಸನ್ನ ಹಾಕಿ ಪುಟ್ಟದಾಗಿರುವಂತಹ ಐಸ್ ಕ್ಯೂಬ್ ಮಾಡ್ಕೊಂಡಿದ್ದೀನಿ. ಕಾರಣ ಜಾಸ್ತಿ ಐಸ್ ಕ್ಯೂಬ್ಸ್ನ ನಾವು ಅಡುಗೆಯಲ್ಲಿ ಉಪಯೋಗಿಸೋಕ್ಕಾಗಲ್ಲ ಅಲ್ವಾ, ಸ್ವಲ್ಪ ಲೆಮನ್ ಜ್ಯೂಸನ್ನ ಯೂಸ್ ಮಾಡ್ತಾ ಇರ್ತೀವಿ. ಜಸ್ಟ್ 1 ಕ್ಯೂಬ್ ಹಾಕಿದ್ರೆ ಸಾಕಾಗಬೇಕು. ಆ ರೀತಿಯಾಗಿ ನೋಡಿ, ಈ ರೀತಿ ನಾನು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಅಡುಗೆಗೆ ಯಾವಾಗ ಬೇಕಂದರೆ ಆವಾಗ ಕ್ವಿಕ್ಕಾಗಿ ಲೆಮನ್ ಜ್ಯೂಸನ್ನ ಉಪಯೋಗಿಸ್ಕೊಳ್ಬೋದು. ಈಗ ನಾನು ಲೆಮನ್ ರೈಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಜಸ್ಟ್ ಒಂದು ಕ್ಯೂಬ್ನ ಹಾಕ್ಬಿಟ್ರೆ ಸಾಕಾಗುತ್ತೆ. ನೋಡಿದ್ರಲ್ವಾ ಯಾವ ರೀತಿ ಲೆಮನ್ ಜ್ಯೂಸನ್ನ ಸ್ಟೋರ್ ಮಾಡ್ಕೊಳ್ಬೋದು ಅಂತ. ಈ ಐಡಿಯಾ ಇಷ್ಟ ಆದರೆ ಲೈಕ್ ಮಾಡಿ. ಜಾಸ್ತಿ ಲೆಮನ್ಸ್ ಇದ್ದಾಗ ಈ ರೀತಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 2, ಕತ್ರೆಯಿಂದನೇ ದಾರ ಹಾಕ್ಬೋದು. ಅಂದರೆ ನಾಡ ಅಥವಾ ಲಾಡಿ ದಾರ ಅಂತ ಏನು ಹೇಳ್ತೀವಿ, ಈ ಒಂದು ನಾಡನ ಕತ್ರೆಯಿಂದ ಹಾಕ್ಬೋದು. ಯಾವ ರೀತಿ ಅಂತ ತೋರಿಸ್ತೀನಿ. ಸಾಮಾನ್ಯವಾಗಿ ಈ ರೀತಿ ಪೆಟ್ಟಿಕೋಟ್ಸಲ್ಲಿ, ಪ್ಯಾಂಟ್ಸಲ್ಲಿ ನಾಡನ ನಾವು ಯೂಸ್ ಮಾಡ್ತಾ ಇರ್ತೀವಲ್ವ, ಬಟ್ ಒಂದು ಕಡೆ ಒಳಗಡೆ ಹೋಗ್ಬಿಟ್ಟಿರುತ್ತೆ, ಇನ್ನೊಂದು ಕಡೆ ನೀಟಾಗೇ ಇರುತ್ತೆ. ಅದನ್ನು ತೆಗಿಬೇಕು ಅಂದರೆ ತುಂಬ ಕಷ್ಟಪಡ್ತಾ ಇರ್ತೀವಿ. ಇನ್ನು ಒಂದೊಂದು ಸರಿ ಅಂತೂ ಪೂರ್ತಿ ನಾಡನ ಓಪನ್ ಮಾಡಿ ಆಮೇಲೆ ಒಂದು ಏರ್ ಪಿನ್ ಅಥವಾ ಈ ರೀತಿ ಸೇಫ್ಟಿ ಪಿನ್ಗೆ ಹಾಕ್ಬಿಟ್ಟು ಆಮೇಲೆ ನಾಡನ ಈ ರೀತಿಯಾಗಿ ಏರಿಸ್ತಾ ಇರ್ತೀವಿ. ಇದೆಲ್ಲನೂ ಕಷ್ಟ ಆಗುತ್ತೆ, ಪದೇ ಎಲ್ಲದನ್ನ ಓಪನ್ ಮಾಡೋಕ್ಕಾಗಲ್ಲ ಅಂತ ಅಂದವರು ಈಸಿಯಾಗಿ ಕ್ವಿಕ್ಕಾಗಿ ನಾಡನ ಯಾವ ರೀತಿ ತೆಗಿಬೋದು ಅಂತ ನೋಡೋಣ. ನೋಡಿ, ಒಂದು ಕಡೆಗೆ ನಾಡ ಅನ್ನೋದು ಒಳಗಡೆ ಹೋಗ್ಬಿಟ್ಟಿದೆ. ಕತ್ರಿ ಸಹಾಯದಿಂದ ನೋಡಿ ಈ ರೀತಿಯಾಗಿ ತೆಗಿತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 6-7 ಇಂಚ್ ಹೋಗಿದ್ರೂ ಕೂಡ ಕತ್ರಿಯಿಂದ ನಾಡನ ಈಸಿಯಾಗಿ ತೆಗಿಬಹುದು. ಅದು ಕೂಡ ನಾರ್ಮಲಾಗಿ ವೈಟ್ ಕಲರ್ ನಾಡ ಎಲ್ಲ ಬರುತ್ತೆ ಅಲ್ವಾ, ಅದಾದರೆ ಇನ್ನೂ ಕ್ವಿಕ್ಕಾಗಿ ತೆಗಿಬೋದು. ಸ್ವಲ್ಪ ಸಿಲ್ಕ್ ಮೆಟೀರಿಯಲ್ ಥ್ರೆಡ್ ಆದರೆ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ. ಈಗ ತೋರಿಸ್ತಾ ಇದ್ದೀನಿ ನೋಡಿ. ದಿವಾನ್ ಸೆಟ್ಗೆಲ್ಲ ಕೂಡ ಇದೇ ರೀತಿಯೇ ಹಾಕ್ಕೊಳ್ತಾ ಇರ್ತೀವಲ್ವ, ಪಿಲ್ಲೋಸ್ಗೆಲ್ಲ ಸೈಡಲ್ಲಿ ಇಟ್ಟಿರೋವಂಥದ್ದಕ್ಕೆ. ಇಲ್ಲೂ ಕೂಡ ಒಳಗಡೆ ಹೋಗಿದೆ, ಆಲ್ಮೋಸ್ಟ್ ತುಂಬ ದೂರ ಒಳಗಡೆ ಹೋಗ್ಬಿಟ್ಟಿದೆ. ಇದನ್ನು ಸ್ವಲ್ಪನೇ ತೆಗಿತಾ ಹೋಗ್ತೀನಿ ನೋಡಿ. ಯಾಕಂದರೆ ಕತ್ರಿ ಜಾಸ್ತಿ ಉದ್ದ ಇಲ್ಲದೆ ಇರೋ ಕಾರಣ ಈ ರೀತಿ ನಾವು ಮಡ್ಚಿ ಈ ರೀತಿ ಒಂದು 2 ಸತಿ ಮತ್ತೆ ನಾವು ಈ ರೀತಿಯಾಗಿ ಮಾಡ್ತಾ ಓಪನ್ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಪೂರ್ತಿ ದಾರಾನ ಓಪನ್ ಮಾಡಿ ಮತ್ತೆ ಏರಿಸೋದಕ್ಕಿಂತ ಇದು ಕ್ವಿಕ್ ಆ್ಯಂಡ್ ತುಂಬಾ ಸಿಂಪಲ್ ಆ್ಯಂಡ್ ಈಸಿ ವೇ ಅಂತಲೇ ಹೇಳ್ಬೋದು. ಟೈಮ್ ಕೂಡ ಸೇವ್ ಆಗುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ದಿವಾನ್ ಸೆಟ್ಸ್ಗೆ, ಪ್ಯಾಂಟ್ಸ್ಗೆ ಏನಾದರೂ ನಾಡ ಒಳಗಡೆ ಹೋದಾಗ ಈ ರೀತಿ ಕತ್ರಿ ಸಹಾಯದಿಂದ ಈಸಿಯಾಗಿ ನೀವು ದಾರನ ತೆಗಿಬೋದು. ಐ ಹೋಪ್ ಈ ಒಂದು ಐಡಿಯಾ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಯೂಸ್ ಆಗುತ್ತೆ ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ಪು, ವಾಟರ್ ಬಾಟಲ್ಸ್ಗೆ ಸಂಬಂಧಪಟ್ಟಿರುವಂಥದ್ದು.
ಸಾಮಾನ್ಯವಾಗಿ ಮಕ್ಕಳ ವಾಟರ್ ಬಾಟಲ್ಸ್ ಏನಿರುತ್ತೆ ಅದು ಸ್ವಲ್ಪ ದಿನಗಳು ಆಗ್ತಾ ಕ್ಯಾಪ್ ಏನಾದರೂ ಪ್ರಾಬ್ಲಮ್ ಆಗೋವಂಥದ್ದು ಇರ್ಬೋದು, ಅಥವಾ ಕ್ಯಾಪ್ ಲೂಸ್ ಆಗೋವಂಥದ್ದು ಇರ್ಬೋದು, ವಾಟರ್ ಲೀಕೇಜ್ ಆಗೋವಂಥದ್ದು ಇರ್ಬೋದು ಕ್ಯಾಪ್ ಹತ್ರ. ಇದೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತೀವಿ. ಇನ್ನು ಸ್ವಲ್ಪ ದಿನಗಳ ಕಾಲ ಆ ಬಾಟಲ್ಸ್ನ ಒಂದು ಹತ್ರ ಇಟ್ಟು ಆಮೇಲೆ ಡಸ್ಟ್ಬಿನ್ಗೆ ಹಾಕ್ತಾ ಇರ್ತೀವಿ. ಅದ್ರ ಬದಲಾಗಿ ಈ ರೀತಿ ಬಾಟಲ್ಸ್ ಏನಾದರೂ ಇದ್ದರೆ ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಫಸ್ಟ್ ನಾನು ಬಾಟಲ್ನ ತೊಳೆದು ನೀರನ್ನ ತುಂಬಿಸ್ಕೊಂಡಿದ್ದೀನಿ. ಈಗ ಏನೆಲ್ಲ ನೋಡ್ತಿದ್ದೀರಾ ಇದೆಲ್ಲ ಕೂಡ ವಾಟರ್ ಬಾಟಲ್ಸೇ. ಡ್ಯಾಮೇಜ್ ಆಗಿರುವಂಥ ವಾಟರ್ ಬಾಟಲ್ಸಲ್ಲಿ ತುಂಬ ಬುಷಿಯಾಗಿ ಹೆಲ್ತಿಯಾಗಿ ಇಂಡೋರ್ ಪ್ಲಾಂಟ್ಸ್ನ ಬೆಳೆಸ್ಕೊಳ್ಬೋದು. ಈಗ ನಾನು ತೋರಿಸ್ದೆ ಅಲ್ವಾ, ಪಿಂಕ್ ಕಲರ್ ವಾಟರ್ ಬಾಟಲಲ್ಲಿ ಒಂದು ಗಿಡನ ಇಡೋಣ. ಸಿಂಗೋನಿಯಂ ಪ್ಲಾಂಟ್ನ ನಾನು ತೊಗೊಳ್ತಾ ಇದ್ದೀನಿ. ಬೇರ್ ಸಮೇತ ಇರೋದಾದರೂ ತೊಗೊಳ್ಬೋದು, ಅಥವಾ ಕಟ್ಟಿಂಗ್ಸ್ ಆದರೂ ಕೂಡ ತೊಗೊಳ್ಬೋದು. ನಾನು ಒಂದು ಬೇರಿರೋ ಅಂಥದ್ದು ಒಂದು ಕಟ್ಟಿಂಗ್ನ ತೊಗೊಂಡಿದ್ದೀನಿ. ಈಗ ಇದನ್ನ ನಾನು ನೀರಲ್ಲಿ ಇಡ್ತೀನಿ. ಅಂದರೆ ಬಾಟಲಲ್ಲಿ ನೀರನ್ನ ತುಂಬಿಸ್ಕೊಂಡಿದ್ವಲ್ವ, ಇದರಲ್ಲಿ ಇಡ್ತಾ ಇದ್ದೀನಿ. ಜಸ್ಟ್ ಒಂದು ನೋಡಿದರೆ ಸಾಕಾಗುತ್ತೆ. ಒಂದು ಎಲೆಗೆ ಒಂದು ನೋಡ್ ರೀತಿಯಲ್ಲಿ ಬರ್ತಾ ಇರುತ್ತವಲ್ಲ ಮನಿ ಪ್ಲಾಂಟ್ಸ್ ಎಲ್ಲ ಕೂಡ, ಆ ರೀತಿ ಒಂದು ನೋಡಿದರೆ ಸಾಕಾಗುತ್ತೆ. ಇದನ್ನು ಮನೆ ಒಳಗಡೆ ಕೂಡ ಬೆಳೆಸ್ಕೊಳ್ಬೋದು. ತುಂಬ ಹೆಲ್ತಿಯಾಗಿ ಬೆಳೆಯುತ್ತೆ. ನಾನು ತುಂಬ ಕಡೆ ಈಗಾಗಲೇ ನಾನು ತೋರಿಸಿದ್ದೀನಿ ಕೂಡ ಕೆಲವೊಂದು ವೀಡಿಯೋಸಲ್ಲಿ. ಈ ಐಡಿಯಾ ನಿಮ್ಗೇನಾದ್ರು ಇಷ್ಟ ಆಯಿತು ಅನಿಸಿದ್ರೆ ಲೈಕ್ ಮಾಡಿ. ನೋಡಿ, ಇದೆಲ್ಲ ಕೂಡ ನಾನು ಬಾಟಲ್ಸಲ್ಲಿ ಬೆಳೆಸಿರುವಂಥ ಗಿಡಗಳು. ನೆಕ್ಸ್ಟು ಟಿಪ್ಪು, ಸಾಮಾನ್ಯವಾಗಿ ಈಗ ತುಂಬ ಜನ ಎಲಾಸ್ಟಿಕ್ ಇರೋವಂಥ ಬೆಡ್ಶೀಟ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಈ ಎಲಾಸ್ಟಿಕ್ ಇರೋವಂಥ ಬೆಡ್ಶೀಟ್ಸ್ನ ಫೋಲ್ಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ತುಂಬ ಸುಲಭವಾಗಿ ಯಾವ ರೀತಿ ಫೋಲ್ಡ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನೋಡಿ, ಈ ರೀತಿ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಕಾರ್ನರ್ಸ್ ಇರುತ್ತೆ ಅಲ್ವಾ, ಅದರ ಒಳಗಡೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಕಡೆಯಿಂದ ತೆಗೆದು ಈ ರೀತಿಯಾಗಿ ಹಾಕೋದಷ್ಟೇ. ಜಸ್ಟ್ ವಿಡಿಯೋನ ಫಾಲೋ ಮಾಡ್ತಾ ಹೋಗಿ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ, ಈ ರೀತಿಯಾಗಿ ಬಂತು. ಕೆಳಗಡೆ ಹಾಕ್ಬಿಟ್ಟು ಈ ಎಡ್ಜಸ್ ಏನಿರುತ್ತೆ ಎಲಾಸ್ಟಿಕ್ 2 ಸೈಡ್ ಮಾತ್ರನೇ ಇರುತ್ತೆ. ಅದನ್ನು ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ನಾರ್ಮಲ್ ಬೆಡ್ಶೀಟ್ಸ್ನೆಲ್ಲ ಯಾವ ರೀತಿ ಫೋಲ್ಡ್ ಮಾಡ್ತೀವೋ ಅದೇ ರೀತಿಯೇ ಫೋಲ್ಡ್ ಮಾಡೋವಂಥದ್ದು. ನೀವು ಕೂಡ ಈ ರೀತಿ ಎಲಾಸ್ಟಿಕ್ ಬೆಡ್ ಸ್ಪ್ರೆಡ್ನ ಯೂಸ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಈ ಐಡಿಯಾ ಯೂಸ್ಫುಲ್ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಕ್ವಿಕ್ಕಾಗಿ ಫೋಲ್ಡ್ ಮಾಡ್ಬೋದು ಅಂತ. ಇನ್ನೊಂದು ಎಲಾಸ್ಟಿಕ್ ಬೆಡ್ಶೀಟ್ಸ್ನ ಕೂಡ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಇನ್ನೂ ನೀಟಾಗಿ ಗೊತ್ತಾಗುತ್ತೆ ಅನ್ನೋದ್ರಿಂದ. ನೋಡ್ತಿದ್ದೀರಲ್ಲ, ಒಂದು ತುದಿಯಿಂದ ಇನ್ನೊಂದು ತುದಿಯ ಎಲಾಸ್ಟಿಕ್ ಏನಿರುತ್ತೆ ಅದನ್ನು ಅದರೊಳಗಡೆ ಹಾಕ್ಬಿಟ್ಟು ನೆಕ್ಸ್ಟ್ ಕೆಳಭಾಗದಲ್ಲಿರುವಂಥ ಎಲಾಸ್ಟಿಕ್ ಏನಿರುತ್ತೆ ಅದನ್ನು ಕೂಡ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಕೆಳಗಡೆ ಹಾಕ್ಬಿಟ್ಟು 2 ಸೈಡ್ ಕೂಡ ಎಲಾಸ್ಟಿಕ್ ಇರುತ್ತೆ ಅಲ್ವಾ, ಅದನ್ನು ಫೋಲ್ಡ್ ಮಾಡಿ ಆಮೇಲೆ ನಾರ್ಮಲ್ ಬೆಡ್ಶೀಟ್ ಥರನೇ ಫೋಲ್ಡ್ ಮಾಡೋವಂಥದ್ದು. ಪಿಲೋ ಕವರ್ಸ್ನ ಕೂಡ ಇದ್ರೊಳಗಡೆ ಇಟ್ಬಿಟ್ಟು ನೀಟಾಗಿ ಒಂದು ಕಡೆ ಆರ್ಗನೈಸ್ ಮಾಡ್ಬೋದು. ಐ ಹೋಪ್ ಕ್ಲಿಯರಾಗಿ ನಿಮಗೆ ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು, ಗಾಜಿನ ಬಾಟಲ್ಸು ಮನೆಯಲ್ಲಿ ಉಪಯೋಗಿಸ್ತಾ ಇದ್ದರೆ ಈ ಒಂದು ಐಡಿಯಾ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಸಾಮಾನ್ಯವಾಗಿ ಗಾಜಿನ ಬಾಟಲ್ಸ್ ತೆಗಿಬೇಕಾದ್ರೆ ಆ ಕಡೆ ಈ ಕಡೆ ಇಡಬೇಕಾದ್ರೆ ಕೆಲವೊಂದು ಸರಿ ಒಡೆದೋಗೋ ಚಾನ್ಸ್ ಇರುತ್ತೆ. ಬಟ್ ಗಾಜಿನ ಬಾಟಲ್ ಒಡೆದೋದ್ರೂ ಕೂಡ ಕ್ಯಾಪ್ಸು ಒಡೆದೋಗಲ್ಲ ಅಲ್ವಾ. ಅಂದರೆ ಹೋಲ್ ಬಾಟಲ್ ಒಡೆದೋದ್ರೂ ಕೂಡ ಕ್ಯಾಪ್ ಅನ್ನೋದು ಒಡೆದೋಗ್ದಿರೇ ಇರುತ್ತೆ, ಯಾಕಂದರೆ ಐರನ್ ಮೆಟೀರಿಯಲ್ದಾಗಿರೋದ್ರಿಂದ. ಈ ಒಂದು ಕ್ಯಾಪ್ಸ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ಬನ್ನಿ. ನನ್ನ ಹತ್ರ 2 ಕ್ಯಾಪ್ ಇದೆ. ಇದು ಗೋಲ್ಡನ್ ಕಲರ್ ಇರುವಂಥ ಕ್ಯಾಪ್ಸ್, ಐರನ್ ಕ್ಯಾಪ್ಸೇ ಇದು. ಇದನ್ನು ತುಪ್ಪದ ಬಾಟಲ್ ಕೆಳಗಡೆ ಇರ್ಬೋದು, ಅಥವಾ ನಾರ್ಮಲಾಗಿ ಪುಟ್ಟದಾಗಿರುವಂಥ ಹನಿ ಬಾಟಲ್ಸ್ ಎಲ್ಲ ಬರುತ್ತೆ ಅಲ್ವಾ, ಅದ್ರ ಕೆಳಗಡೆ ಇರ್ಬೋದು, ಇಟ್ಕೊಳ್ಬೋದು. ಅಂದರೆ ಕ್ಯಾಪ್ ಸೈಜ್ ಯಾವ ರೀತಿ ಇದೆಯೋ ನೋಡಿಕೊಂಡು ಬಾಟಲ್ನ ತೊಗೊಳ್ಬೇಕಾಗತ್ತೆ. ಬಾಟಲ್ ಮೇಲೇ ಅಲ್ಲ, ಅಂದರೆ ಇದು ಆಯಿಲ್ ಬಾಟಲ್ ಮೇಲೇ ಅಲ್ಲ, ಕೆಳಗಡೆ ಕೂಡ ಕ್ಯಾಪ್ ಇಡ್ಬೋದು. ಯಾಕೆ ಅಂತ ಗೊತ್ತಾಯ್ತಲ್ಲ, ಆಯಿಲ್ ಕಲೆಕ್ಟ್ ಆದರೂ ಕೂಡ ಬಾಟಲ್ ಅಂದರೆ ಕ್ಯಾಪ್ ಒಳಗಡೆ ಇರುತ್ತೆ. ಡಬಲ್ ಕ್ಯಾಪ್ಸ್ನ ಆಯಿಲ್ ಬಾಟಲ್ಗೆ ಯಾವ ರೀತಿ ಉಪಯೋಗಿಸ್ಬೋದು ಅಂತ ನೋಡಿದ್ರಲ್ವ, ಅದೇ ರೀತಿ ನಾನು ಈ ಒಂದು ಕ್ಯಾಪ್ಸ್ನ ಈ ರೀತಿ ಕುಟಾಣಿ ಕೆಳಗಡೆ ಅಥವಾ ಗುಂಡು ಕಲ್ಲಿರುತ್ತೆ ಅಲ್ವಾ, ಅದರ ಕೆಳಗಡೆ ಇಡೋಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಇದನ್ನು ತೆಗಿಬೇಕಾದ್ರೂ ಈಸಿ ಆಗುತ್ತೆ, ಫ್ಲೋರು ಸ್ಕ್ರ್ಯಾಚ್ ಆಗ್ತಿರ ಇರುತ್ತೆ. ಇದನ್ನು ಈ ರೀತಿಯಾಗಿ ನಾನು ಇಟ್ಬಿಟ್ಟು ಎಲ್ಲಿ ಬೇಕೋ ಅಲ್ಲಿ ಸ್ಲೈಡ್ ರೀತಿಯಲ್ಲಿ ಎಳ್ಕೊಂಡು ಹೋಗ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ಪು, ಸ್ಪೈಸ್ ಜಾರ್ಸ್ ಈ ರೀತಿಯಾಗಿರೋಂಥದ್ದು ಏನಾದ್ರು ನೀವು ಉಪಯೋಗಿಸ್ತಾ ಇದ್ದರೆ, ಅಂದರೆ ಸೇಮ್ ಇದೇ ಥರನೇ ಅಲ್ಲ, ಸ್ವಲ್ಪ ಸಿಮಿಲರ್ ಆಗಿ ಈ ರೀತಿ ಸ್ಪೈಸ್ ಜಾರ್ಸ್ನ ಉಪಯೋಗಿಸ್ತಾ ಇರ್ತೀವಲ್ವ, ಸ್ಪೈಸ್ ಸ್ಟ್ಯಾಂಡ್ ಕೂಡ ಬಂದಿರುತ್ತೆ. ಇದರಲ್ಲಿ ನಾವು ಒಂದೊಂದು ಬಾಟಲ್ನ ಒಂದೊಂದು ಏನಾದರೂ ಹಾಕ್ಬಿಟ್ಟು ಸ್ಪೈಸಸ್ನ ಈ ರೀತಿಯಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇರ್ತೀವಿ. ಬಟ್ ಕೆಲವು ದಿನಗಳ ಆಗ್ತಾ ಯಾವುದಾದ್ರೂ ಒಂದು ಸ್ಪೈಸ್ ಜಾರ್ ಆದರೂ ಡ್ಯಾಮೇಜ್ ಆಗೋದಂಥದ್ದು, ಒಡೆದೋಗೋವಂಥದ್ದು ಪ್ರಾಬ್ಲಮ್ನ ಫೇಸ್ ಮಾಡಿರ್ತೀರ. ಈಗ ಆ ಒಡೆದೋಗಿರೋಂಥ ಜಾಗದಲ್ಲಿ ಸೇಮ್ ಅದೇ ಥರದ್ದೇ ಸಿಕ್ಕಿದ್ರೆ ತೊಗೊಂಬರ್ಬೋದು. ಅಥವಾ ಈ ರೀತಿ ಪುಟ್ಟದಾಗಿರುವಂಥ ಕಾಫಿ ಪೌಡರ್ ಬಾಕ್ಸಸ್ ಇರ್ಬೋದು, ಅಂದರೆ ಇದು ಕೂಡ ಗ್ಲಾಸ್ ಕಂಟೈನರ್ಸೇ, ಅಥವಾ ಹನಿ ಕಂಟೈನರ್ಸ್ ಇರ್ಬೋದು. ಇದನ್ನು ಕ್ಯೂಟಾಗಿರುತ್ತೆ ಅಂತಲೇ ತೊಗೊಂಡು ಬಂದಿದ್ದೆ, ಬಟ್ ಇದನ್ನು ಈ ರೀತಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದೀನಿ.
ಇದರಲ್ಲಿ ಕೂಡ ನಾವು ಸ್ಪೈಸಸ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ಹಾಕ್ಬಿಟ್ಟು ನೀಟಾಗಿ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಕೂಡ ಈ ಒಂದು ಸ್ಪೈಸ್ ಜಾರ್ ಯಾವುದು ನಮಗೆ ಒಡೆದೋಗಿರುತ್ತೋ ಖಾಲಿ ಇರುತ್ತೆ ಅಲ್ವಾ ಅಲ್ಲಿ ಇಟ್ಟುಬಿಟ್ಟು ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು. ನೋಡಿದ್ರಲ್ವ ಸ್ಪೈಸ್ ಜಾರ್ಸಲ್ಲಿ ಸ್ವಲ್ಪ ಕಲರ್ಫುಲ್ನೆಸ್ಸು ಆ್ಯಡ್ ಆಗ್ದಂಗಿರುತ್ತೆ, ನೀಟಾಗೂ ಕೂಡ ಕಾಣಿಸುತ್ತೆ. ಇನ್ನು ಗ್ಲಾಸ್ ಕಂಟೈನರ್ ಮೇಲೆ ಇರುವಂಥ ಪೇಪರ್ನ ಈಸಿಯಾಗಿ ತೆಗಿಬೋದು. ನಿಮ್ಗೆ ಏನಾದರೂ ಬೇಕು ಆ ಡೀಟೇಲ್ಸ್ ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಟಿಪ್ ಬಂದು ಈ ರೀತಿ ಡಸ್ಟ್ಬಿನ್ಗೆ ಕವರ್ ಹಾಕುವಂಥದ್ದು. ಸಾಮಾನ್ಯವಾಗಿ ಗಾರ್ಬೇಜ್ ಕವರ್ಸ್ನ ಹಾಕಬೇಕಾದ್ರೆ ಕೆಲವೊಂದು ಕವರ್ಸು ಸ್ವಲ್ಪ ಕಡಿಮೆ ಸೈಜಲ್ಲಿರುತ್ತೆ, ಅಂದರೆ ಸೈಜ್ ಕಡಿಮೆ ಇರುತ್ತೆ, ಅಥವಾ ಕೆಲವೊಂದು ಕವರ್ಸ್ನ ನಾವು ಹಾಕೋಕ್ಕೆ ಆಗಲ್ಲ. ನೋಡಿ ಈ ರೀತಿ ಹಾಕ್ಬೇಕಾದ್ರೆ ಸರಿಯಾಗಿ ಕೂರಲ್ಲ. ಅಂಥ ಟೈಮಲ್ಲಿ ಫಸ್ಟು ಕವರ್ನ ನಾವು ಉಲ್ಟಾ ಮಾಡ್ಕೊಳ್ಬೇಕಾಗತ್ತೆ. ಉಲ್ಟಾ ಮಾಡಿಬಿಟ್ಟು ವಿಡಿಯೋದಲ್ಲಿ ತೋರಿಸ್ದಂಗೆ ಬೋರ್ಲ್ ಹಾಕಿ ಕವರ್ನ ಬೋರ್ಲ್ ಹಾಕಿದ ಆದಮೇಲೆ ಮಿಡಲ್ ಪೋರ್ಷನಲ್ಲಿ ಒಳಗಡೆಗೆ ಪ್ರೆಸ್ ಮಾಡೋದಷ್ಟೇ. ನೋಡಿ ಈ ರೀತಿಯಾಗಿದೆ ಅಲ್ವಾ. ಈಗ ಒಳಗಡೆಗೆ ಈ ರೀತಿ ಪ್ರೆಸ್ ಮಾಡಿದ ಕೂಡಲೇ ಕರೆಕ್ಟ್ ಶೇಪಲ್ಲಿ ಡಸ್ಟ್ಬಿನ್ ಯಾವ ಶೇಪಲ್ಲಿದ್ದರೆ ಅದೇ ಶೇಪಲ್ಲಿ ಗಾರ್ಬೇಜ್ ಕವರ್ ಅನ್ನೋದು ಆ್ಯಡ್ ಆಗುತ್ತೆ. ಇಷ್ಟ ಆಯ್ತಲ್ವಾ? ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಒನ್ನು ಲಾಸ್ಟ್ ಟಿಪ್ಪು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಬೆಸ್ಟ್ ಮನಿ ಸೇವಿಂಗ್ ಟಿಪ್ ಅಂತಲೇ ಹೇಳ್ಬೋದು. ಈ ಒಂದು ಕ್ಲೀನಿಂಗ್ ಲಿಕ್ವಿಡ್ ಅಥವಾ ಫ್ಲೋರ್ ಕ್ಲೀನಿಂಗ್ ಲಿಕ್ವಿಡ್ಗೋಸ್ಕರ ನಾನು ಫಿಲ್ಟರ್ ವಾಟರ್ನ ಉಪಯೋಗಿಸ್ತಾ ಇದ್ದೀನಿ. ಆದಷ್ಟು ಫಿಲ್ಟರ್ ವಾಟರ್, ಮಿನರಲ್ ವಾಟರ್ನ ಉಪಯೋಗಿಸ್ಕೊಂಡ್ರೆ ಬೆಟರು. ನಿಮ್ಮ ಮನೇಲಿ ಬರುವಂಥ ವಾಟರ್ ಹಾರ್ಡ್ ವಾಟರ್ ಆದರೆ ಡೆಫಿನೆಟ್ಲಿ ನೀವು ಫಿಲ್ಟರ್ ವಾಟರ್ನೇ ಉಪಯೋಗಿಸ್ಕೊಳ್ಳಿ. 2 ಲೀಟರಷ್ಟು ನೀರನ್ನ ತೊಗೊಂಡಿದ್ದೀನಿ. ಇದರಲ್ಲಿ 2 ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಬಾಟಲಲ್ಲಿ ನಾನು ಏರಿಯಲ್ ಲಿಕ್ವಿಡ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಇದು ಕಂಫರ್ಟ್ ಅಲ್ಲ, ಡಿಟರ್ಜೆಂಟ್ ಲಿಕ್ವಿಡೇ. ಈ ಕ್ಯಾಪಲ್ಲಿ ಅರ್ಧ ಕ್ಯಾಪ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಜಿಡ್ಡಿರೋ ಕಡೆ ಕ್ಲೀನ್ ಮಾಡಬೇಕು ಅಂದರೆ ಪೂರ್ತಿ ಕ್ಯಾಪ್ನ ಹಾಕ್ಕೊಳ್ಬೇಕಾಗತ್ತೆ. ನಾನು ಅರ್ಧ ಕ್ಯಾಪ್ನ ಮಾತ್ರ ಹಾಕ್ಕೊಂಡಿದ್ದೀನಿ. 1/4 ಲೀಟರಷ್ಟು ವೆನಿಗರ್ನ ಹಾಕ್ಕೊಂಡಿದ್ದೀನಿ. ವೆನಿಗರು ಕ್ಲೀನಿಂಗ್ ವೆನಿಗರು. ನೆಕ್ಸ್ಟ್ ಈಗ ನೋಡಿರೋ ಅಂಥದ್ದು ವೈಟ್ ಕಲರ್ದು ಏನಿದೆ ಇದು ಅಡುಗೆಗೆ ಯೂಸ್ ಮಾಡುವಂತಹ ಸೋಡಾ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೋಡಾನ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಪೂರ್ತಿ ಹುಕ್ಕಿ ಬಂದುಬಿಡುತ್ತೆ. ಈಗ 1/4 ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ಫ್ಲೋರ್ ಕ್ಲೀನರ್ಗೆ ಕಲ್ಲುಪ್ಪು ಅರಿಶಿನ ಯೂಸ್ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ರಿಮೂವ್ ಮಾಡುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲೇ ಗೋಮೂತ್ರನ ಕೂಡ ಹಾಕ್ತೀನಿ. ಗೋಮೂತ್ರನ ಲಿಕ್ವಿಡ್ ಪೂರ್ತಿ ತಣ್ಣಗಾದ್ಮೇಲೆ ಹಾಕ್ಬೋದು, ಆಗ ಸ್ವಲ್ಪ ಬ್ಯಾಡ್ ಸ್ಮೆಲ್ ಬರುತ್ತೆ. ತುಂಬ ದಿನಗಳ ಕಾಲ ಲಿಕ್ವಿಡ್ನ ಸ್ಟೋರ್ ಮಾಡಬೇಕು ಅನ್ನೋದಾದರೆ ಲಿಕ್ವಿಡ್ ಕುದಿಬೇಕಾದ್ರೇ ಗೋಮೂತ್ರನ ಕೂಡ ಹಾಕ್ಕೊಂಬಿಡಿ. ನಾನು 1 ಗ್ಲಾಸ್ ಅಷ್ಟು ಹಾಕಿದ್ದೀನಿ, ಅಂದರೆ 1 ಟೀ ಗ್ಲಾಸ್ ಅಷ್ಟು ಹಾಕಿದ್ದೀನಿ. ನೆಕ್ಸ್ಟ್ ನೆನಪಲ್ಲಿ ಇಟ್ಕೊಳ್ಳಿ, ಲಿಕ್ವಿಡ್ ಕುದಿಬೇಕಾದ್ರೆ ಹುಕ್ಕಿ ಬರೋ ಚಾನ್ಸ್ ಇರುತ್ತೆ. ದೊಡ್ಡದಾಗಿರುವಂಥ ಪಾತ್ರೆನಾದರೂ ಇಡಿ, ಅಥವಾ ಕುದಿ ಬಂದಿದ್ದ ಕೂಡಲೇ ಇಮ್ಮಿಡಿಯೇಟಾಗಿ ಸ್ಟವ್ನ ಆಫ್ ಆದರೂ ಮಾಡಿ. ಸ್ಟವ್ನ ಆಫ್ ಮಾಡಿ ಪೂರ್ತಿ ತಣ್ಣಗಾಗಕ್ಕೆ ಇಡ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಕೂಡ 2 ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಹಾಕಬೇಕು. ಅದು ಏನು ಅನ್ನೋದಾದರೆ, ಈಗ ಮಳೆಗಾಲ ಆಗಿರೋದ್ರಿಂದ ಡೆಟಾಲು, ಫ್ಲೋರ್ ಕ್ಲೀನರ್ಗೆ ಈ ಲಿಕ್ವಿಡ್ನ ಯೂಸ್ ಮಾಡ್ತಾ ಇರೋದ್ರಿಂದ ಶಾಂಪು. ನೋಡಿ ಪೂರ್ತಿ ತಣ್ಣಗಾಗಿದೆ. ಉಪ್ಪು, ನಾವೇನೇನು ಇಂಗ್ರೀಡಿಯೆಂಟ್ ಹಾಕಿದ್ವಿ ಅದೆಲ್ಲ ಕೂಡ ನೀಟಾಗಿ ನೀರಲ್ಲಿ ಮಿಕ್ಸ್ ಆಗಿದೆ. ಈಗ ಇದರಲ್ಲಿ 1 ಕ್ಯಾಪಷ್ಟು ಡೆಟಾಲ್ನ ಹಾಕ್ತಾ ಇದ್ದೀನಿ. ಅಂದರೆ 2 ಲೀಟರ್ಗೆ 1 ಕ್ಯಾಪಷ್ಟು ಹಾಕ್ತಾ ಇದ್ದೀನಿ. 2 ರೂಪಾಯಿ ಮೀರಾ ಶಾಂಪೂನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಲಿಕ್ವಿಡ್ನ ನೀವು ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಕೂಡ ಉಪಯೋಗಿಸ್ಕೊಳ್ಬೋದು. ಬಟ್ ನಾನು ಇದನ್ನು ಫ್ಲೋರ್ ಕ್ಲೀನಿಂಗೋಸ್ಕರ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇದರಲ್ಲಿ ಉಪ್ಪು, ಅರಿಶಿನ, ಗೋಮೂತ್ರನ ಹಾಕಿದ್ದೀನಿ. ನಾನು ಈ ರೀತಿ ಕಂಫರ್ಟ್ ಬಾಟಲ್ಸ್ ಖಾಲಿ ಆದಮೇಲೆ ಬಿಸಾಡ್ದಿರ ಒಂದು ಕಡೆ ಇಟ್ಕೊಂಡಿರ್ತೀನಿ. ಈ ರೀತಿ ನಾನು ಮನೆಯಲ್ಲೇ ಮಾಡಿರುವಂಥ ಲಿಕ್ವಿಡ್ಸ್ನ ಇದರಲ್ಲಿ ಹಾಕ್ಬಿಟ್ಟು ಒಂದೊಂದು ಫ್ಲೋರಲ್ಲಿ ಒಂದೊಂದು ಬಾಟಲ್ನ ಇಕ್ಕಿರ್ತೀನಿ. ಸೊ ಮನೆ ಒರೆಸ್ಬೇಕಾದ್ರೆ ಇದನ್ನು ಈಸಿಯಾಗಿ ತೆಗೆದು ಉಪಯೋಗಿಸ್ಕೊಳ್ಬೋದು ಅನ್ನೋದ್ರಿಂದ. ನೆಲ ಒರೆಸ್ಬೇಕಾದ್ರೆ ಬಕೆಟ್ ಆಫ್ ವಾಟರ್ಗೆ 1/2 ಕ್ಯಾಪ್ನಷ್ಟು ನಾವು ಮಾಡಿಟ್ಕೊಂಡಿರುವಂಥ ಲಿಕ್ವಿಡ್ನ ಹಾಕಿದ್ರೆ ಸಾಕಾಗುತ್ತೆ. ಅಂದರೆ ಕಂಫರ್ಟ್ ಬಾಟಲಲ್ಲಿ 1/2 ಕ್ಯಾಪಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ನಾವು ನೆಲನ ಯಾವ ರೀತಿ ಒರೆಸ್ತೀವೋ ಅದೇ ರೀತಿಯೇ ಒರೆಸೋದ್ರಿಂದ ನೆಲದ ಮೇಲೆ ಬರುವಂಥ ಬ್ಯಾಕ್ಟೀರಿಯಾ ಇದೆಲ್ಲ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ವೆನಿಗರು, ಅಡುಗೆ ಸೋಡಾನ ಉಪಯೋಗಿಸಿರೋದ್ರಿಂದ ಜಿಡ್ಡೇನಾದರೂ ಇದ್ದರೂ ಕೂಡ ಬೇಗ ಸಾಫ್ಟಾಗಿ ಕ್ಲೀನ್ ಆಗುತ್ತೆ. ಗೋಮೂತ್ರನ ಉಪಯೋಗಿಸೋದ್ರಿಂದ ಒಂದು ಒಳ್ಳೆ ಮಡಿ ರೀತಿಯಲ್ಲಿ ಕೂಡ ವರ್ಕ್ ಆಗುತ್ತೆ. ಶಾಂಪೂನ ಯೂಸ್ ಮಾಡಿರೋದ್ರಿಂದ ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ. ಡೆಟಾಲ್ ಇಸ್ ಎ ಆ್ಯಂಟಿಸೆಪ್ಟಿಕ್ ಲಿಕ್ವಿಡ್, ನಿಮ್ಗೆ ಗೊತ್ತೇ ಇರುತ್ತೆ. ನೋಡಿ ಫ್ಲೋರೆಲ್ಲ ಕ್ಲೀನ್ ಆದಮೇಲೆ ತುಂಬ ಶೈನಿಯಾಗಿ ಕೂಡ ಕಾಣಿಸ್ತಾ ಇರುತ್ತೆ. ಇನ್ನು ನಾನು ಇಲ್ಲಿ ತೋರಿಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಮನೆಯಲ್ಲಿ ಸಿಗೋವಂಥದ್ದೇ. ಗೋಮೂತ್ರ ಮಾತ್ರ ನಾವು ಹೊರಗಡೆಯಿಂದ ತರುವಂಥದ್ದು. ನಾಟಿ ಹಸುದಾದರೆ ತಗೊಳ್ಳಿ, ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡಬಹುದು. ಇನ್ನು ನೀವು ಮಾರ್ಕೆಟಲ್ಲಿ ಸಿಗುವಂಥ ಲಿಕ್ವಿಡ್ಸ್ನ ಬೈ ಮಾಡೋದಾದರೆ 1 ಲೀಟರ್ ಆಫ್ ಫ್ಲೋರ್ ಕ್ಲೀನರ್ಗೆ ಎಷ್ಟು ಕೊಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.
ನೀವು ಮನಿನ ಸೇವ್ ಮಾಡಬೇಕು ಅನ್ನೋದಾದರೆ ಈ ಒಂದು ಲಿಕ್ವಿಡ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ನೋಡಿ. ಆಲ್ಮೋಸ್ಟ್ 2 ಮಂತ್ಸ್ವರೆಗೂ ಇದನ್ನು ಇಟ್ಬಿಟ್ಟು ಸ್ಟೋರ್ ಮಾಡ್ಕೊಳ್ಬೋದು. ಐ ಹೋಪ್ ಈ ಒಂದು ವಿಡಿಯೋ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಈ ಟಿಪ್ಸ್ ಎಲ್ಲ ನೋಡಿರೋದ್ರಿಂದ ಈ ಒಂದು ಟಿಪ್ಸ್ ಮುಂಚೆನೇ ಗೊತ್ತಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡೇ ಇರ್ತೀರಲ್ವಾ. ನೀವೇನಾದರೂ ಆ ರೀತಿ ಅಂದ್ಕೊಂಡಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.